Now coming to the next stream, that is National Defense Academy, that is NDA, Defense Forces. ಇದು ಆರ್ಮಿ. ತುಂಬ ಜನ ಸರ್ ನಾನು ಆರ್ಮಿ ಆಗಬೇಕು, ನಾನು ತುಂಬ ಮಕ್ಕಳಿಗೆ ಕೇಳಿದೆ. ಸೊ ದಟ್ ಈಸ್ 4th to 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಕೇಳುವಾಗ ಅವರಿಗೆ ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಐ ಮೀನ್ ಎಂಥೂಸಿಯಾಸಮ್ ಹೇಗಿದೆ ಅಂದರೆ ದೇ ವಾಂಟ್ ಟು ಬಿಕಮ್ ಆ್ಯನ್ ಆರ್ಮಿ ಮ್ಯಾನ್. ಅವರು ಆರ್ಮಿ ಸರ್, ಪೊಲೀಸ್ ಸರ್, ಆರ್ಮಿ ಸರ್, ನಾನು ಆರ್ಮಿಗೆ ಜಾಯ್ನ್ ಆಗಬೇಕು ಸರ್, ನಾನು ಒಂದು ಪೊಲೀಸ್ ಮ್ಯಾನ್ ಆಗಬೇಕು ಅಂತ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಮತ್ತು ಒಂದು ಎಂಥೂಸಿಯಾಸಮ್ ಅವರು ಅಲ್ಲಿದೆ. ಸೊ ಆ ಥರ ಏನಾಗಬೇಕು, ಅದಕ್ಕೆ ಏನು ಓದಬೇಕು ಅಂದರೆ ದಟ್ ಈಸ್ ಕ್ಲಾಸ್ 10 ಆದಮೇಲೆ ಅವ್ರು ಏನಾಗಬೇಕು, ಆಪರ್ಚುನಿಟೀಸ್ ಇದೆ. ಡ್ರೈವರ್ಸ್, ಕುಕ್ಸ್, ಪ್ರಿಯಾರಿಟೀಸ್ ಆರ್ ಓವರ್ ಸ್ಪೋರ್ಟ್ಸ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ, ಒಂದು ಆರ್ಮಿಗೆ ಸೇರ್ಕೋಬೇಕು ಅಂದರೆ ಕ್ವಾಲಿಫಿಕೇಷನ್ ಈಸ್ BA, BSc ಆರ್ BE ಯಾವುದಾದ್ರೂ ಆಗಿರ್ಬೋದು. ನೀವೇನಾಗ್ಬೋದು, ಈ BA ಮಾಡಿರಬೇಕು, BSc ಮಾಡಿರಬೇಕು ಅಥವಾ BE ಮಾಡಿರಬೇಕು. ದೆನ್ ಯು ಕ್ಯಾನ್ ಜಾಯಿನ್ ಟು ದ ಆರ್ಮಿ ಬೈ ಗಿವಿಂಗ್ ದ NDA. NDA ಒಂದು ಕ್ಯಾಟಗರಿಯಲ್ಲಿ ಎಕ್ಸಾಮ್ಸ್ ಬರುತ್ತೆ. ಆ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಈಸ್ ಕನ್ಸಿಡರ್. ಆ್ಯಂಡ್ ನೆಕ್ಸ್ಟ್ ಇಫ್ ಯು ಗೋಟ್ ಫಾರ್ ದ ನೇವಿಯಲ್ಲಿ ಹೋಗಬೇಕು ಅಂದರೆ ನೇವಿ ಆಲ್ಸೋ ಈಸ್ ಫಾರ್ 12+12, ದಟ್ ಈಸ್ ಡಿಗ್ರಿ ಆದಮೇಲೆ ಕೂಡ ನೀವು ಮಾಡ್ಬೋದು. ಪ್ರಿಯಾರಿಟಿ ಈಸ್ ಆಲ್ಸೋ ಕನ್ಸಿಡರ್ ಓವರ್ ಸ್ಪೋರ್ಟ್ಸ್. ನಾನು ಹೇಳಿದ್ನಲ್ಲ, ಸ್ಪೋರ್ಟ್ಸಲ್ಲಿ ನೀವು ಒಳ್ಳೆಯದಾಗಿದ್ದರೆ, ನಿಮ್ಮ ಹತ್ರ ನ್ಯಾಷನಲ್ ಲೆವೆಲ್ ಇದಾಗಿದ್ದರೆ ಫಸ್ಟ್ ನಿಮಗೆ ಚೂಸ್ ಮಾಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತಾರೆ. ಇದರಲ್ಲೂ ಕೂಡ ಕ್ವಾಲಿಫಿಕೇಷನ್ ನಾನು ಹೇಳುವ ಹಾಗೆ BA, BSc, BE ಆಗಿರ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ದ ಒನ್ ಮೋರ್ ಸ್ಟ್ರೀಮ್, ದಟ್ ಈಸ್ ಏರ್ಫೋರ್ಸ್. ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸ್, ಈ 3 ಫೀಲ್ಡ್ಸಲ್ಲೂ ಕೂಡ ನೀವು ಮಾಡ್ಬೋದು. ಇದಕ್ಕೂ ಕೂಡ ಸೇಮ್ ನಾನು ಹೇಳಿದ್ನಲ್ಲ ಆಲ್ರೆಡಿ ಅದೇ. ದೆನ್